हरिः ओम् भागवत सारोद्धार 166ನೇ ಶ್ಲೋಕ स्वस्यास्त्रियस्त्रिजगतो जनको जनन्या वक्षो निवासमकरोत् परमं विभूतेः श्रीस्वाप्रजा सकुरणेन निरीक्षणेन यत्र स्थितैधयतसाधिपतीन् स्त्रिलोकान् स्वस्याः स्त्रियः त्रिजगतः जनकः जनन्या वक्षः निवासम् अकरोत् परमं विभूतेः श्रीः स्वाह प्रजाः सकुरणेन निरीक्षणेन यत्र स्थित ऐधयत साधिपतीन् त्रिलोकान्। ಇದು ಶುಕಾಚಾರ್ಯರು ಲಕ್ಷ್ಮೀನಾರಾಯಣರ ಒಂದು ಮಹತ್ವವನ್ನ ಹೇಳ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ಇದು ಕೂಡ 8ನೇ ಸ್ಕಂದದಲ್ಲೇ ಬರ್ತಕ್ಕಂಥ ಒಂದು ಶ್ಲೋಕ. ಸ್ವಸ್ಯ ತ್ರಿಜಗತಃ ಜನಕಃ, ಭಗವಂತ ತ್ರಿಜಗತ್ತಿನ ಜನಕ. ತ್ರಿಜಗತ್ತು ಅಂದ್ರೆ ಸಕಲ ಲೋಕಗಳು ಅಂತ ಅರ್ಥ. ಅಧೋಲೋಕಗಳು, ಮಧ್ಯದ ಲೋಕಗಳು, ಊರ್ಧ್ವ ಲೋಕಗಳು, ಎಲ್ಲ ಲೋಕಗಳ ಸೃಷ್ಟಿಕರ್ತೃ ಯಾರು ಅಂದ್ರೆ ಭಗವಂತ. ಸಕಲವನ್ನೂ ಸೃಷ್ಟಿ ಮಾಡಿದವನು ಭಗವಂತ. ಹಾಗಾಗಿ ತ್ರಿಜಗತಃ ಜನಕಃ, ಮೂರು ಲೋಕಗಳನ್ನು ಹುಟ್ಟಿಸಿದವನು. ಜನಕ ಅಂದ್ರೆ ಹುಟ್ಟಿಸಿದವನು ಭಗವಂತ. ಅಂತಹ ಭಗವಂತ ಸ್ವಸ್ಯ ಜನನ್ಯಾಹ ಸ್ವಸ್ಯಾಹ ಸ್ತ್ರೀಯ, ಜನನಿ ಜಗತ್ತಿಗೆ ತಾಯಿಯಾಗಿರುವಂತ. ಜನಕ ತಂದೆಯಾದ್ರೆ, ಜನಕ ಅಂದ್ರೆ ತಂದೆ, ತಂದೆ ಯಾರು? ಪರಮಾತ್ಮ. ಆದ್ರೆ ಜನನಿ ತಾಯಿ ಯಾರು? ಲಕ್ಷ್ಮೀದೇವಿ. ಜನನ್ಯಾಹ ತ್ರಿಜಗತಃ ಜನನ್ಯಾಹ, ಮೂರು ಲೋಕಕ್ಕೆ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ. ಅಂತ ಲಕ್ಷ್ಮೀದೇವಿಗೆ ಅವಳು ಲಕ್ಷ್ಮೀದೇವಿ ಯಾರು? ಸ್ವಸ್ಯಾಹ ಸ್ತ್ರೀಯ, ತನ್ನ ಪತ್ನಿ, ತನ್ನ ಹೆಂಡತಿ, ಸ್ವಸ್ತ್ರೀ, ತನ್ನ ಹೆಂಡತಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೆ ಒಂದು ಜಾಗ ಕೊಟ್ಟ. ಎಲ್ಲಿ ಅಂತ ಹೇಳಿದ್ರೆ ಪರಮಂ ವಿಭೂತಿ, ಅವಳು ಪರಮ ವಿಭೂತಿ, ಮಹದೈಶ್ವರ್ಯ ಯುಕ್ತಳಾದವಳು ಲಕ್ಷ್ಮಿ. ಯಾಕೆ ನಮ್ಮೆಲ್ಲರಿಗೂ ಐಶ್ವರ್ಯ ಕೊಡುವಳು ಆ ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಗೆ ವಕ್ಷಃ ನಿವಾಸಂ ಅಕರೋತು, ತನ್ನ ಎದೆಯೇ ವಾಸಸ್ಥಾನವನ್ನಾಗಿ ಮಾಡಿಕೊಟ್ಟ ಪರಮಾತ್ಮ. ಲಕ್ಷ್ಮೀದೇವಿ ನಿರಂತರವಾಗಿ ಭಗವಂತನ ಎದೆಯಲ್ಲಿ ಇದ್ದಾಳೆ. ಹಾಗಾಗಿ ಪರಮಂ ನಿವಾಸಂ, ಆ ಭಗವಂತನ ಎದೆ ಲಕ್ಷ್ಮೀದೇವಿಯ ವಾಸಸ್ಥಾನ. ಅದಕ್ಕೆ ಭೃಗು ಮಹರ್ಷಿಗಳು ಭಗವಂತನ ಎದೆಗೆ ಬಂದಾಗ ಲಕ್ಷ್ಮೀದೇವಿಗೆ ಸಿಟ್ಟು ಬಂದದ್ದು. ಯಾಕಂದ್ರೆ ತಾನು ಇರುವಂತ ಜಾಗ ಭಗವಂತ, ಲಕ್ಷ್ಮೀದೇವಿಯ ಇರುವಿಕೆಗೆ ಕೊಟ್ಟಂತ ಜಾಗ ಭಗವಂತನ ವಕ್ಷಸ್ಥಳ. ಆ ವಕ್ಷಸ್ಥಳಕ್ಕೆ ಭೃಗು ಋಷಿಗಳು ಒದ್ರು ಎಂಬತಕ್ಕಂಥ ಕಾರಣಕ್ಕೋಸ್ಕರವಾಗಿ ಲಕ್ಷ್ಮೀದೇವಿಗೆ ಏನಾಯಿತು? ಸಿಟ್ಟು ಬಂತು. ಹಾಗಾಗಿ ಅಂತಹ ಲಕ್ಷ್ಮೀದೇವಿಗೆ ಭಗವಂತ ಯಾವ ಜಾಗ ಕೊಟ್ಟ ಅಂದ್ರೆ ಸ್ವಸ್ಯಾಹ ನಿವಾಸಂ, ಆ ಲಕ್ಷ್ಮೀದೇವಿಗೆ ತನ್ನ ಎದೆಯನ್ನೇ ತನ್ನ ವಕ್ಷಸ್ಥಳವನ್ನೇ ನಿವಾಸಮಕರೋ, ಮನೆಯನ್ನಾಗಿ ಮಾಡಿಕೊಟ್ಟ. ಆ ಲಕ್ಷ್ಮೀದೇವಿ ಆ ಭಗವಂತನ ಎದೆಯಲ್ಲಿ ಇದ್ದಾಳೆ ಲಕ್ಷ್ಮೀದೇವ. ಅವಳು ಅಲ್ಲಿದ್ದೇನ್ ಮಾಡ್ತಿದ್ದಾಳೆ? ಶ್ರೀ, ಆ ಲಕ್ಷ್ಮೀದೇವಿ ಸ್ವಾಹ ಪ್ರಜಾಹ ಸಕರುಣೇನ ನಿರೀಕ್ಷಣೇನ, ತನ್ನ ಪ್ರಜೆಗಳು ಅಂದ್ರೆ ಮಕ್ಕಳು ಅಂತ ಅರ್ಥ. ಪ್ರಜಾ ಶಬ್ದ ಸ್ತ್ರೀಲಿಂಗ, ಅದಕ್ಕೆ ಸ್ವಾಹ ಪ್ರಜಾಹ, ತನ್ನ ಸ್ವೇ ಸ್ವಾಹ, ರಮಾರಮೇ ರಮಾಹ ಇದ್ದಾಗೆ ಸ್ವಾಹ ಪ್ರಜಾಹ, ತನ್ನ ಎಲ್ಲಾ ಪ್ರಜೆಗಳನ್ನು ಕೂಡ ಸಕರುಣೇನ ನಿರೀಕ್ಷಣೇನ, ತನ್ನ ಕರುಣಾಯುಕ್ತವಾಗಿರತಕ್ಕಂಥ ನಿರೀಕ್ಷಣೆಯಿಂದಾಗಿ, ತನ್ನ ಕರುಣಾಪೂರ್ಣವಾಗಿರತಕ್ಕಂಥ ನಿರೀಕ್ಷಣೆಯಿಂದಾಗಿ ಯತ್ರ ಸ್ಥಿತ, ಯಾವ ಭಗವಂತನ ವಕ್ಷಸ್ಥಳದಲ್ಲಿ ಇದ್ದವಳಾಗಿ ಸಾಧಿಪತೀನ್ ತ್ರಿಲೋಕಾನ್ ಐಧಯತ. ಸಾಧಿಪತೀನ್ ತ್ರಿಲೋಕಾನ್ ಅಂದ್ರೆ ಅಧಿಪತಿಗಳಿಂದ ಸಹಿತವಾಗಿರತಕ್ಕಂಥ ಮೂರು ಲೋಕಗಳು. ಅಂದ್ರೆ ಅನೇಕ ಲೋಕಗಳಿದ್ದಾವೆ. ಅಧೋಲೋಕ, ಮಧ್ಯಲೋಕ, ಊರ್ಧ್ವಲೋಕ. ಅಲ್ಲಿ ಅನೇಕ ಲೋಕಗಳು. ಸ್ವರ್ಗಕ್ಕೆ ಅಧಿಪತಿಯಾದವನು ಇಂದ್ರ, ಅಲ್ಲಿ ಅನೇಕ ಲೋಕಪಾಲಕರು. ಅಥವಾ ಕೈಲಾಸಕ್ಕೆ ಅಧಿಪತಿಯಾಗಿರ್ತಕ್ಕಂಥ ರುದ್ರದೇವರು, ಅಲ್ಲಿ ಅನೇಕ ಪಾಲಕರು. ಸತ್ಯಲೋಕಕ್ಕೆ ಅಧಿಪತಿ ಬ್ರಹ್ಮದೇವರು, ಅಲ್ಲಿ ಅನೇಕ ಪರಿವಾರ ದೇವತೆಗಳು, ಬೇರೆ ಬೇರೆ ಲೋಕಪಾಲಕರು. ಹಾಗೆ ಅಧೋಲೋಕಗಳು, ಅಲ್ಲಿ ನಾಗಲೋಕಗಳು, ಬೇರೆ ಬೇರೆ ಲೋಕಗಳು. ಆ ಎಲ್ಲ ಲೋಕಗಳನ್ನು ಕೂಡ ಆ ಭಗವಂತನ ವಕ್ಷಸ್ಥಳದಲ್ಲಿ ಇರತಕ್ಕಂತಹ ಲಕ್ಷ್ಮೀದೇವಿ ಭಗವಂತನ ಕಟಾಕ್ಷದಿಂದ, ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಹೇಳುತ್ತಾರೆ, ಶ್ರೀರ್ಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ಲಕ್ಷ್ಮೀದೇವಿ ಅತ್ಯಂತ ಬಲಿಷ್ಠಳು. ಆ ಲಕ್ಷ್ಮಿಗೆ ಬಲ ಬಂದದ್ದು ಹೇಗೆ ಅಂದ್ರೆ ಶ್ರೀ ಯತ್ಕಟಾಕ್ಷ ಬಲವತಿ ಅಂತ. ಯಾವ ಭಗವಂತನ ಕಡೆಗಣ್ಣ ನೋಟ, ಆ ನೋಟದಿಂದ ಲಕ್ಷ್ಮಿಗೆ ಏನಾಗಿದೆ? ಬಲ ಬಂದಿದೆ. ಅಂದ್ರೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡುವಂಥದ್ದು. ಕಾಂಬರಣಿ ಸೂಕ್ತ ಹೇಳುವಂತೆ, ಯಂ ಕಾಮ ಏದಂತ ಮುಗ್ರಂ ಪ್ರೋ ನೋಮಿತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ನಾನು ಯಾರನ್ನ
ಬ್ರಹ್ಮನನ್ನಾಗಿ ಸೃಷ್ಟಿ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನೋ ಅವನನ್ನ ಬ್ರಹ್ಮನನ್ನಾಗಿ ಮಾಡ್ತೇನೆ. ಯಾರನ್ನ ರುದ್ರನನ್ನಾಗಿ ಮಾಡ್ಬೇಕು ಅಂತ ಅಪೇಕ್ಷೆ ಪಡ್ತೀನೋ ಅವನನ್ನ ರುದ್ರನನ್ನಾಗಿ ಮಾಡ್ತೇನೆ ಅಂತ ಲಕ್ಷ್ಮಿ ಹೇಳ್ತಕ್ಕಂಥದ್ದು. ಹೀಗೆಲ್ಲ ಲಕ್ಷ್ಮಿ ಅವರವರನ್ನ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಬ್ರಹ್ಮಾದಿ ಎಲ್ಲರನ್ನೂ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸೃಷ್ಟಿ ಮಾಡಿದ್ದಾಳೆ. ಆ ಸೃಷ್ಟಿ ಮಾಡುವಂತ ಸಾಮರ್ಥ್ಯ ಬಂದದ್ದು ಹೇಗೆ? ಆ ಭಗವಂತನ ಕಡೆಗಣ್ಣ ನೋಟದಿಂದಾಗಿ. ಆ ಭಗವಂತನ ಕಡೆಗಣ್ಣ ನೋಟದಿಂದಾಗಿ ಲಕ್ಷ್ಮಿ ಆ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾಳೆ. ಈ ಮೂರೂ ಲೋಕವನ್ನು ಅಂದ್ರೆ ಸಕಲ ಲೋಕಗಳನ್ನು ಕೂಡ ಬೆಳೆಸುವವಳು ಲಕ್ಷ್ಮೀದೇವಿ. ಅದು ಬೆಳೆಸೋದು ಹೇಗೆ? ಭಗವಂತನ ಕರುಣಾ ಕಟಾಕ್ಷದಿಂದಾಗಿ ಲಕ್ಷ್ಮಿ ಎಲ್ಲವನ್ನು ಬೆಳೆಸ್ತಾ ಇದ್ದಾಳೆ. ಅಂದ್ರೆ ಲಕ್ಷ್ಮೀನಾರಾಯಣ ದೇವರ ಒಂದು ಮಹತ್ವ, ಅವರ ಕ್ರಿಯೆ ಈ ರೀತಿಯಲ್ಲಿ ಇದೆ ಅನ್ನೋದನ್ನ ಶುಕಾಚಾರ್ಯ ಹೇಳತಕ್ಕಂಥ ಒಂದು ಸಂದರ್ಭವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಒಟ್ಟು ಆ ಲಕ್ಷ್ಮೀನಾರಾಯಣ ದೇವರು ಅಂದ್ರೆ ನಿತ್ಯ ಅವಯೋಗಿಗಳು, ದಂಪತಿಗಳು. ಆ ಇಬ್ಬರೂ ದಂಪತಿಗಳು ಸಕಲ ಜಗತ್ತನ್ನು, ಜಗತ್ತಿನಲ್ಲಿರತಕ್ಕಂಥ ಜೀವ ಜಡಗಳೆಲ್ಲವನ್ನು ಕೂಡ ಸೃಷ್ಟಿ ಮಾಡುವವರು ಅನ್ನೋದನ್ನ ಈ ಶ್ಲೋಕ ತಿಳಿಸಿಕೊಡ್ತಾ ಇದೆ. ತದೇವಂ ವಿಮರ್ಶಪೂರ್ವಕಂ ಇತರ ಪ್ರಹಾಣೇನ ಹರಿಚರಣ ಶರಣಮೇವ ಪ್ರಾಪ್ತಯಾ ದೇವ್ಯ ರಮಯ ತಸ್ಮಿನ್ ತಾರ್ಥೀಯ ಗುಣ ತತ್ಕ್ಷಣಾದೇವ ಅನುಭೂತಃ ಇತ್ಯಾಶಯೇನ ಆಹ. ನೋಡಿ, ತದೇವಂ ವಿಮರ್ಶಪೂರ್ವಕಂ. ಹೀಗೆ ಲಕ್ಷ್ಮಿ ಆ ಹಿಂದೆ ಆ ಸ್ವಯಂವರದ ಸಂದರ್ಭದಲ್ಲಿ ಯಾವ ಯಾವ ದೇವತೆಗಳಲ್ಲಿ ಋಷಿಗಳಲ್ಲೆಲ್ಲ ಏನೇನು ದೋಷ ಇದೆ ಎಂಬುದಾಗೆಲ್ಲ ವಿಚಾರ ವಿಮರ್ಶೆಗಳನ್ನ ಮಾಡಿ ಇತರ ಪ್ರಹಾಣೇನ, ಇತರ ಭಗವಂತನನ್ನ ಬಿಟ್ಟು ಮತ್ತೆಲ್ಲರನ್ನು ಕೂಡ ಪ್ರಹಾಣ ಅಂದ್ರೆ ಬೇಡ ಅಂತ ತಿರಸ್ಕಾರವನ್ನ ಮಾಡಿ, ಹರಿಚರಣ ಶರಣಮೇವ ಪ್ರಾಪ್ತಯ, ಭಗವಂತನ ಚರಣ ಅಂದ್ರೆ ಪಾದ, ಅದನ್ನು ಮಾತ್ರ ಅವಳು ಶರಣ ಮೊರೆ ಹೊಂದಿದರು. ಬೇರೇನನ್ನು ಬಯಸಿಲ್ಲ, ಭಗವಂತನ ಪಾದವನ್ನ ಬಯಸಿದ ಲಕ್ಷ್ಮೀದೇವಿ. ಪ್ರಾಪ್ತಯಾ ದೇವ್ಯಾ ರಮಯ, ಆ ಭಗವಂತನ ಪಾದವನ್ನ ಆಶ್ರಯಿಸಿ ಇರತಕ್ಕಂಥ ದೇವಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯಿಂದಾಗಿ ತಸ್ಮಿನ್ ತಾರ್ತೀಯ ಗುಣ ತತ್ಕ್ಷಣಾದೇವ ಅನುಭೂತಃ, ಆ ಭಗವಂತನಲ್ಲಿ ಉತ್ತಮವಾಗಿರತಕ್ಕಂಥ ಗುಣ ಅಂದ್ರೆ ಎಲ್ಲರನ್ನೂ ದಾಟಿಸುವಂತ ಒಂದು ಗುಣ. ತತ್ಕ್ಷಣಾದೇವ ಅನುಭೂತಃ, ಆ ಕ್ಷಣದಲ್ಲೇ ಲಕ್ಷ್ಮಿಗೆ ಅನುಭವ ಬಂತು. ಇತ್ಯಾಶಯೇನ ಆಹ. ಅಥವಾ ಇನ್ನೊಂದರ್ಥ ತಸ್ಮಿನ್ ರಮಯ ತಸ್ಮಿನ್ ತಾರ್ತೀಯ ಗುಣ, ಆ ಭಗವಂತನಲ್ಲಿ ಆ ಒಂದು ಉತ್ತಮವಾದ ಗುಣದ ಅನುಭವ, ಭಗವಂತನಲ್ಲಿರತಕ್ಕಂಥ ಸರ್ವೋತ್ಕೃಷ್ಟದ ಗುಣ ಲಕ್ಷ್ಮಿಗೆ ಅನುಭವ ಬಂತು. ಈ ಅಭಿಪ್ರಾಯದಲ್ಲಿ ಹೇಳ್ತಿದ್ದಾರೆ. ಸ್ವಸ್ಯಾಹ ಹರಿಹಿ ಲಕ್ಷ್ಮ್ಯಾಹ ಸ್ವವಕ್ಷೇಯೇವ, ಸ್ವವಕ್ಷ ಏವ ಅಂತ ಬೆಳೆಸ್ಕೊಂಡಾಗ ಸ್ವವಕ್ಷೇಯೇವ ಸರ್ವೋತ್ತಮಂ ಸ್ಥಾನಂ ಅಕರೋತ್ ದತ್ತವಾನ್. ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೆ ಲಕ್ಷ್ಮೀದೇವಿಗೆ ಭಗವಂತ ಸ್ವವಕ್ಷೇಯೇವ ತನ್ನ ಎದೆ ಭಾಗದಲ್ಲೇನೆ ಸರ್ವೋತ್ತಮಂ ಸ್ಥಾನಂ ಅಕರೋತ್, ಸರ್ವೋತ್ಕೃಷ್ಟವಾದ ಸ್ಥಾನ ಕೊಟ್ಟ. ಯಾಕಂದ್ರೆ ಭಗವಂತನ ವಕ್ಷಸ್ಥಲ ಅನ್ನೋದು ಸರ್ವೋತ್ಕೃಷ್ಟವಾದದ್ದು. ನಾವು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿದ ಒಂದು ತುಳಸಿ ಒಂದು ಹೂವನ್ನೇ ಇಟ್ಟು ಭಕ್ತಿಯಿಂದ ಸ್ವೀಕಾರ ಮಾಡ್ತೇವೆ. ಅಂಥದ್ರಲ್ಲಿ ಭಗವಂತನ ಸಾಕ್ಷಾತ್ ಎದೆ ಅಲ್ವಾ, ಯಾವುದೋ ಭಗವಂತನ ಪ್ರತಿಮೆಗೆ ಸಮರ್ಪಣೆ ಮಾಡಿರ್ತಕ್ಕಂಥ ನಿರ್ಮಾಲ್ಯವನ್ನೇ ನಾವೆಷ್ಟು ಅಪೇಕ್ಷೆ ಪಟ್ಟು ಪಡ್ಕೊಳ್ಳಿಕ್ಕೆ ಕಾಯ್ತಾ ಇರ್ತೇವೆ. ಅಂಥದ್ರಲ್ಲಿ ಸಾಕ್ಷಾತ್ ಭಗವಂತನ ಎದೆ ಅನ್ನೋದು ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥದ್ದು. ಅದನ್ನ ಭಗವಂತ ಲಕ್ಷ್ಮಿಗೆ ಇರಲಿಕ್ಕೆ ಒಂದು ಜಾಗ ಅಂತ ಮಾಡ್ತಾ ಇದ್ದಾನೆ. ಇದಾನೀಮೇವ ಭಾರ್ಯಾ ಭರ್ತೃಭಾವ ಆಸೀತ್ ಇತ್ಯತೋವ ಆಹ. ಅಥವಾ ಈ ಶ್ಲೋಕ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಸ್ವಯಂವರದಿಂದ ಲಕ್ಷ್ಮಿ ಸಮುದ್ರ ಮಥನದಿಂದ ಲಕ್ಷ್ಮಿ ಹುಟ್ಟಿದ ಮೇಲೆ ಅವಳೊಬ್ಬಳು ಕನ್ಯೆಯಾಗಿ ಭಗವಂತನಿಗೆ ಮಾಲೆ ಹಾಕಿದ ಮೇಲೆ ಗಂಡ ಹೆಂಡತಿ ಆದತ್ತ ಅಥವಾ ಮೊದಲಿಂದಲೂ ಗಂಡ ಹೆಂಡತಿನ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಅವರು ಅದೊಂದು ನಿಮಿತ್ತ ಅಷ್ಟೇ. ಸಮುದ್ರ ಮಥನ, ಅಲ್ಲಿ ಸ್ವಯಂವರ, ಅಲ್ಲಿ ಮಾಲಾರ್ಪಣ ಒಂದು ನಿಮಿತ್ತ ಅಷ್ಟೇ. ಅವರು ಅನಾದಿ ದಂಪತಿಗಳು, ನಿತ್ಯಾವಿಯೋಗಿಗಳು ಅನ್ನೋದನ್ನು ತೋರಿಸಲಿಕ್ಕೋಸ್ಕರವಾಗಿ ಈ ಶ್ಲೋಕವನ್ನು ಹೇಳ್ತಿದ್ದಾರೆ ಅಂತ ಇನ್ನೊಂದು ತರ ಪೀಠಿಕೆ. ಸ್ವಸ್ಯಾಹ ಸ್ತ್ರೀಯೋಪಿ, ವಸ್ತುತಃ ಅವಳು ಸ್ವಸ್ತ್ರೀ, ತನ್ನ ಹೆಂಡತಿ. ಯಾವಾಗಲೂ ಅವಳು ತನ್ನ ಹೆಂಡತಿನೇ, ಅವಳಿಗೆ ಮತ್ತೊಂದು ಜನ್ಮದಲ್ಲಿ ಹೆಂಡತಿ ಅಲ್ಲ, ಆ ತರ ಇಲ್ವೇ ಇಲ್ಲ. ಯಾವಾಗಲೂ ಭಗವಂತನ ಹೆಂಡತಿನೇ ಲಕ್ಷ್ಮೀದೇವಿ. ಆದರೂ ಕೂಡ ಸ್ವಸ್ಯಾಹ ಸ್ತ್ರೀಯ ಅಪಿ ಕಾರಣ ವಿಶೇಷೇಣ, ಯಾವುದೋ ಒಂದು ನಿಮಿತ್ತ, ಯಾವುದೊಂದು ನಿಮಿತ್ತ ಕಾರಣ ಸಮುದ್ರ ಮಥನ ಎಂತಕ್ಕಂಥ ಕಾರಣ ವಿಶೇಷದಿಂದಾಗಿ ವಿಭೂತೇಹೆ ಲಕ್ಷ್ಮೀದೇವಿಗೆ ಸಮುದ್ರ ಉತ್ಪಾತಾಯ ಇತ್ಯರ್ಥಃ. ಆ ಒಂದು ಸಂದರ್ಭದಲ್ಲಿ ಸಮುದ್ರದಿಂದ ಅವಳು ಹುಟ್ಟಿದಾಗ, ಜಗತ್ತಿನ ದೃಷ್ಟಿಯಿಂದ ಅವಳು ಕನ್ಯೆಯಾಗಿ ಅವತರಿಸಿದಾಗ ಭಗವಂತನ ಪಾಣಿಗ್ರಹಣವನ್ನ ಮಾಡಿದ್ಲು. ಅನೇನ ಪ್ರಾಕ್ ಪ್ರಾಪ್ತ ಶಂಕಾ ಪರಿಹೃತ ಇತಿ ಜ್ಞೇಯಂ. ಹಿಂದೆ ಬಂದಂತ ಆಶಂಕೆ ಅಂದ್ರೆ ಇಷ್ಟೊತ್ತವರು ಗಂಡ ಹೆಂಡತಿ ಅಲ್ವೇ ಅಲ್ಲ,
ಸಮುದ್ರ ಮಥನದಲ್ಲಿ ಎದ್ದು ಬಂದು ಸ್ವಯಂವರದ ಮಾಲೆ ಹಾಕಿದ ನಂತರ ಗಂಡ ಹೆಂಡತಿನೋ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತು. ಹಾಗಲ್ಲ, ಮೊದಲಿಂದಲೂ ಅವರು ಅನಾದಿ ನಿತ್ಯ ದಂಪತಿಗಳೇ. ಕಿಮರ್ಥಂ ಇಯಂ ಪ್ರಾದುರ್ಭೂತ ಇತ್ಯಥೋಕ್ತಂ ತ್ರಿಜಗತಃ ಜನನ್ಯಾಹ ಇತಿ. ಆ ಲಕ್ಷ್ಮೀದೇವಿ ಪ್ರಾದುರ್ಭಾವ ಹೊಂದಿದರು. ಪ್ರಾದುರ್ಭಾವ ಹೊಂದಿದ್ದೇನಕ್ಕೋಸ್ಕರವಾಗಿ ಅಂತ ಹೇಳಿದ್ರೆ, ತ್ರಿಜಗತಃ ಜನನ್ಯಾಹ, ಅವಳು ಮೂರು ಲೋಕದ ಜನನಿ, ತಾಯಿ. ತಾಯಿ ತನ್ನ ಮಕ್ಕಳನ್ನ ಸಲಹುವಂಥದ್ದು, ಮಕ್ಕಳಿಗೆ ಸಹಕಾರ ಮಾಡುವಂಥದ್ದು, ಮಕ್ಕಳು ತಪ್ಪು ದಾರಿಯಲ್ಲಿ ಹೋದಾಗ ತಿದ್ದಿ ಬುದ್ಧಿ ಹೇಳುವಂಥ ಎಲ್ಲವೂ ಕೂಡ ತಾಯಿ ಮಾಡತಕ್ಕಂಥ ಕರ್ತವ್ಯ. ಹಾಗೆ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಒಂದು ಕಡೆ ದೇವತೆಗಳು, ಒಂದು ಕಡೆ ದಾನವರು ಸಮುದ್ರವನ್ನ ಮಥನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಮಕ್ಕಳ ಪರಿಶ್ರಮವನ್ನ ಕಂಡು ಆವಿರ್ಭಾವವನ್ನು ಹೊಂದಿದ್ದಾಳೆ. ಪುತ್ರ ಸಂರಕ್ಷಣ ವಿಶೇಷತಃ ಕರ್ತು. ಪುತ್ರ ಅಂದ್ರೆ ಅವಳ ಸಂತಾನ, ಎಲ್ಲವೂ ಲಕ್ಷ್ಮೀದೇವಿಯ ಮಕ್ಕಳೇ, ಎಲ್ಲರೂ ಕೂಡ ಅವರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಲಕ್ಷ್ಮಿ ಬಂದದ್ದು. ಕಿಂ ಸ್ವಬುದ್ಧಿಯ ಏವ ಅಂದ್ರೆ ಅವಳೇ ಆಲೋಚನೆ ಮಾಡಿ ಸುಮ್ಮನೆ ಭಗವಂತನಿಗೆ ಹೇಳದೆ ಕೇಳದೆ ಬಂದ್ಬಿಟ್ಲಾ? ಹಾಗಲ್ಲ. ಪತ್ಯು ಆಜ್ಞೆಯ ಇತ್ಯಾಶಯೇನ, ಭಗವಂತನ ಅಪ್ಪಣೆಯಿಂದಲೇ ಬಂದದ್ದು. ತ್ರಿಜಗತಃ ಜನಕಃ, ಭಗವಂತ ಮೂರು ಲೋಕದ ತಂದೆ. ಅವನ ತಂದೆ ಯಾಕೆ ಅಂದ್ರೆ ಇವಳು ತಾಯಿ, ಇವಳು ತಾಯಿ ಯಾಕೆ ಅಂದ್ರೆ ತಂದೆ ಆದದ್ರಿಂದ ತಾಯಿ ಅಂದ್ರೆ ಭಗವಂತನ ಆಜ್ಞೆಯಿಂದಲೇ ಲಕ್ಷ್ಮಿ ಪ್ರವೃತ್ತಿ ಮಾಡೋದು ಹೊರತೆ ಭಗವಂತನ ಆಜ್ಞೆಯಲ್ಲಿ ಲಕ್ಷ್ಮಿ ಪ್ರವೃತ್ತಿ ಮಾಡೋದು ನಿಲ್ಲವೇ ಇಲ್ಲ. ತತ್ಕಿಂ ವಿಶೇಷತಃ ಪುತ್ರ ರಕ್ಷಣ ಮಿತ್ಯತಃ ತದ್ವಕ್ತು ಸ್ಥಾನಂ ವಿಶಿನಷ್ಟಿ. ವಿಶೇಷತ ಪುತ್ರ ರಕ್ಷಣೆ ಹೇಗೆ ಅನ್ನೋದು ಹೇಳುತ್ತಿದ್ದಾರೆ. ಎತ್ರ ಅಂದ್ರೆ ಲಕ್ಷ್ಮಿ ಎಲ್ಲಿದ್ದು ತನ್ನ ಮಕ್ಕಳನ್ನ ಕಾಪಾಡ್ತಾ ಇದ್ದಾಳೆ ಅಂದ್ರೆ, ಎತ್ರ ಸ್ಥಿತ, ಯಾವ ಭಗವಂತನ ವಕ್ಷಸ್ಥರದಲ್ಲಿ ಇದ್ದಂತಹ ಶ್ರೀಹಿ ಲಕ್ಷ್ಮೀದೇವಿಯು ದಯಾ ಸಹಿತ ಅವಲೋಕನೇನ ಏವ ಅಧಿಪತಿಭಿಃ ಸಹಿತಾನ್ ತ್ರಿಸ್ಥಾನ ಗತಾನಪಿ ಸ್ವಾಹ ಪ್ರಜಾಹ ಭೂತಾನಿ ಐಧಯತ ಅವರ್ಧಯತು. ಯಾವ ಭಗವಂತನ ವಕ್ಷಸ್ಥರದಲ್ಲಿದ್ದು ದಯಾಸಹಿತ ಅವಲೋಕನೇನ ಏವ ತನ್ನ ಅನುಕಂಪೆ ದೃಷ್ಟಿಯಿಂದಾಗಿ ಅಧಿಪತಿಭಿಃ ಸಹಿತಾನ್ ಅಂದ್ರೆ ಅನೇಕ ಅಧಿಪತಿಗಳು, ಅಧಿಪತಿಗಳಿಂದ ಸಹಿತವಾಗಿರತಕ್ಕಂತಹ ತ್ರಿಸ್ಥಾನಗತಾನಪಿ ಅಂದ್ರೆ ಭೂಮಿ, ಅಂತರಿಕ್ಷ ಲೋಕ, ಅಧೋಲೋಕ ಎಲ್ಲಾ ಕಡೆ ಇರತಕ್ಕಂತಹ ತನ್ನ ಪ್ರಜೆಗಳನ್ನ ಐಧಯತ ಅವರವರು ಅಭಿವೃದ್ಧಿಯನ್ನು ಹೊಂದುವಂತೆ ಲಕ್ಷ್ಮೀದೇವಿ ಮಾಡಿದಳು. ಅಪೇಕ್ಷಿತಾರ್ಥಾನ್ ಪೂರಯ ಮಾಸ, ಅವರಿಗೆ ಯಾವ್ಯಾವ ಕಾಲಕ್ಕೆ ಏನ್ ಬೇಕು, ಭೂಮಿ, ಬಂಗಾರ, ವಿದ್ಯು, ಮಾನಸಿಕ ನೆಮ್ಮದಿ, ದೈಹಿಕ ಆರೋಗ್ಯ, ಇದೆಲ್ಲವನ್ನು ಕೂಡ ಲಕ್ಷ್ಮಿ ಕೊಟ್ಟಳು. ಅನೇನ ದೇವ್ಯಾ ಅಪಿ ತದ್ಯೋಗ್ಯ ಪತ್ನಿತ್ವಂ ಅಸ್ತಿತ್ವ ಸೂಚಿತಂ. ಲಕ್ಷ್ಮಿ ಎಲ್ಲರಿಗೂ ಅವರವರಿಗೆ ಅಗತ್ಯವಾದದ್ದನ್ನು ಕೊಡ್ತಾಳೆ. ಕೊಡುವಷ್ಟು ಐಶ್ವರ್ಯ ಲಕ್ಷ್ಮಿಯಲ್ಲಿದೆ ಅಂದ್ರೆ ಆ ಭಗವಂತ ಅತ್ಯಂತ ಐಶ್ವರ್ಯಯುಕ್ತನಾದವನು, ಅವನಿಗೆ ಅತ್ಯಂತ ಯೋಗ್ಯನಾದವಳು ಲಕ್ಷ್ಮೀದೇವಿ ಅಂತ ಗೊತ್ತಾಗತ್ತೆ. ತಥಾಹಿ ತ್ರಿಜಗತಃ ಜನನ್ಯ ಇತ್ಯನೇನ ಯಥಾಯೋಗ್ಯಂ ಗುಣಪೂರ್ಣತ್ವ. ಅಂದ್ರೆ ಭಗವಂತ ತ್ರಿಜಗತ್ತಿಗೆ ಜನಕ, ಭಗವಂತ ಮೂರು ಜಗತ್ತಿಗೆ ಜನಕವಾದದ್ರಿಂದ ಲಕ್ಷ್ಮೀ ಮೂರು ಜಗತ್ತಿಗೆ ಜನನಿ. ಅಂದ್ರೆ ಯಾವತ್ತೂ ಕೂಡ ಯಯೋರೇವ ಸಮಂ ವಿತ್ತಂ, ಯಯೋರೇವ ಸಮಂ ವಯಃ, ಯಾರಲ್ಲಿ ಸಮಾನವಾದ ಸಂಪತ್ತು, ಯಾರಲ್ಲಿ ಸಮಾನವಾದ ವಯಸ್ಸಿರುತ್ತೋ ಅಂಥವರಲ್ಲಿ ಮಾತ್ರ ಮದುವೆ ಆಗಬೇಕು ಅಂತ ಕ್ರಮ. ಲಕ್ಷ್ಮೀನಾರಾಯಣ ದೇವರ ಒಂದು ಸಾಮರ್ಥ್ಯ, ಸಂಪತ್ತು, ವಯಸ್ಸು ಇದೆಲ್ಲೂ ಕೂಡ ಸಮಾನತೆ. ಭಗವಂತ ಜಾಸ್ತಿ, ಲಕ್ಷ್ಮೀ ಭಗವಂತನಿಗಿಂತ ಸ್ವಲ್ಪ ಕಡಿಮೆ, ಇಷ್ಟೇ ಹೊರತು ಅತ್ಯಂತ ಕಡಿಮೆ ಅಂತಿಲ್ವೇ ಇಲ್ಲ. ಭಗವಂತನೂ ಅಪ್ರಾಕೃತ, ಲಕ್ಷ್ಮಿಯೂ ಅಪ್ರಾಕೃತಲ. ಭಗವಂತನೂ ಕಾಲಾತೀತ, ಲಕ್ಷ್ಮಿಯೂ ಕಾಲಾತೀತಳು. ಹೇಗೆ ಭಗವಂತನಿಗೆ ಹುಟ್ಟು ಸಾವುಗಳಿಲ್ವೋ ಲಕ್ಷ್ಮೀ ದೇವಿಗೂ ಹುಟ್ಟು ಸಾವುಗಳಿಲ್ಲ. ಭಗವಂತನೂ ಎಲ್ಲರಿಗಿಂತ ಉತ್ತಮ, ಲಕ್ಷ್ಮಿ ಭಗವಂತನನ್ನ ಬಿಟ್ಟು ಮತ್ತೆಲ್ಲರಿಗಿಂತಲೂ ಕೂಡ ಉತ್ತಮಳು. ಹೀಗೆ ಅವರಿಬ್ಬರಲ್ಲಿ ಸಮಾನತೆ ಇದೆ. ಅದಕ್ಕೆ ಭಗವಂತ ಮೂರು ಜಗತ್ತಿಗೆ ತಂದೆಯಾದ್ರೆ ಲಕ್ಷ್ಮಿ ಮೂರು ಜಗತ್ತಿಗೆ ತಾಯಿ. ಯತ್ರ ಸ್ಥಿತಾಪಿ ಇತ್ಯನೇನ ಅಹಂಕಾರ ಉಪರಕ್ಷಿತ ಸರ್ವದೋಷರಹಿತತ್ವಂ. ಅಂದ್ರೆ ಯತ್ರ ಸ್ಥಿತ, ಭಗವಂತನ ವಕ್ಷಸ್ಥಳದಲ್ಲಿ ಇದ್ದವಳಾಗಿ ಅಂದ್ರೆ ಭಗವಂತನನ್ನ ಆಶ್ರಯಿಸಿಕೊಂಡೇ ಭಗವಂತನ ಸಹಕಾರದಿಂದಲೇ ಲಕ್ಷ್ಮಿ ತನ್ನ ಕಾರ್ಯವನ್ನ ಮಾಡೋದು ಅಂತ ಹೇಳುವ ಮೂಲಕವಾಗಿ ಅವಳಿಗೆ ಅಹಂಕಾರ ಇಲ್ಲ, ನಾನು ತಾಯಿ ಅನ್ನೋ ಅಹಂಕಾರ ಇಲ್ಲ. ಐಧಯತ ಇತ್ಯನೇನ ಭಕ್ತಾನುಕಂಪಿತ್ವಂ ಚ ಇತಿ ಧರ್ಮತ್ರಯಂ. ಮತ್ತೆ ಐಧಯತ ಎಲ್ಲರನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾಳೆ ಅಂತ ಹೇಳುವ ಮೂಲಕವಾಗಿ ಅವಳಲ್ಲಿ ಒಂದು ಅನುಕಂಪೆ ಇದೆ. ಯಾಕಂದ್ರೆ ಎಲ್ಲರನ್ನೂ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಇದಿದ್ರೆ ಲಕ್ಷ್ಮೀ ದೇವಿಯಲ್ಲಿ ಆ ಒಂದು ಅನುಕಂಪೆ ಇದೆ, ಭಕ್ತರ ಮೇಲೆ ಅನುಕಂಪೆ ಇದೆ ಅಂತ ಗೊತ್ತಾಗತ್ತೆ. ಧರ್ಮತ್ರಯಂ ಲಬ್ಧಂ ದೇವ್ಯಾಂ ತತ್ ಕಲ್ಪತ್ವ ತಸ್ಯಾಹ ಇತಿ. ಲಕ್ಷ್ಮೀ ದೇವಿಯಲ್ಲಿ ಏನ್ ಬಂತು? ಧರ್ಮತ್ರಯ. ಧರ್ಮತ್ರಯ ಅಂದ್ರೆ ಯಾವುದು? ಒಂದು ಗುಣಪೂರ್ಣತ್ವ, ಅಂದ್ರೆ ಭಗವಂತನು ಗುಣಪೂರ್ಣ, ಲಕ್ಷ್ಮಿಯೂ ಗುಣಪೂರ್ಣರು. ಅದೇ ರೀತಿಯಾಗಿ ಸರ್ವದೋಷ ರಹಿತತ್ವ, ಭಗವಂತನು ಸರ್ವದೋಷ ರಹಿತ, ಲಕ್ಷ್ಮಿಯೂ ಸರ್ವದೋಷ ರಹಿತಳು. ಅದೇ ರೀತಿಯಲ್ಲಿ ಭಕ್ತರ ಮೇಲೆ ಅನುಕಂಪೆ, ಭಗವಂತನಿಗೆ ಹೇಗೆ ಭಕ್ತರ ಮೇಲೆ ಅನುಕಂಪೆ ಇದೆಯೋ ಹಾಗೆ ಲಕ್ಷ್ಮೀದೇವಿ ಕೂಡ ಭಕ್ತರ ಮೇಲೆ ಅನುಕಂಪೆ ಇದೆ.
ಅನ್ನೋದು ಗೊತ್ತಾಗತ್ತೆ. ತ್ರಿಜಗತಃ ಜನಕಃ, ಮೂರು ಲೋಕದ ತಂದೆಯಾಗಿರತಕ್ಕಂಥ ಭಗವಂತನು. ಸ್ವಸ್ಯಾಹ ಸ್ತ್ರೀಯಃ ಜನನ್ಯಾಹ, ಲೋಕಮಾತೆಯಾಗಿರುವಂತಹ ಸ್ವಸ್ಯಾಹ ಸ್ತ್ರೀಯಃ, ತನ್ನ ಪತ್ನಿಗೆ ವಕ್ಷಃ ಪರಮಂ ವಿಭೂತೆ, ಅತ್ಯುತ್ಕೃಷ್ಟವಾದಂತಹ ಸಂಪತ್ತಿನ ಒಂದು ಶಕ್ತಿಯಾಗಿರುವಂತಹ, ಸಂಪತ್ತಿನ ಕೇಂದ್ರ ಬಿಂದುವಾಗಿರುವಂತಹ ಲಕ್ಷ್ಮೀದೇವಿಗೆ ವಕ್ಷಃ, ತನ್ನ ಎದೆಯನ್ನು ನಿವಾಸಂ ಅಕರೋತು, ನಿವಾಸವನ್ನಾಗಿ ಮಾಡಿದನು. ಶ್ರೀ ಲಕ್ಷ್ಮೀದೇವಿಯು ಸ್ವಾಹ ಪ್ರಜಾ, ಯತ್ರ ಸ್ಥಿತ, ಸ್ತ್ರೀ ಲಕ್ಷ್ಮೀದೇವಿಯು ಯತ್ರ ಸ್ಥಿತ, ಯಾವ ಭಗವಂತನ ವಕ್ಷಸ್ಥರದಲ್ಲಿ ಆಶ್ರಯವನ್ನ ಪಡೆದವಳಾಗಿ, ಸ್ವಾಹ ಪ್ರಜಾ, ತನ್ನ ಪ್ರಜೆಗಳನ್ನು ಸಕುರಣೇನ ನಿರೀಕ್ಷಣೇನ, ಕರುಣಾ ಸಹಿತವಾಗಿರ್ತಕ್ಕಂಥ ನೋಟದ ಮೂಲಕವಾಗಿ, ಸಾಧಿಪತೀನ್, ಅಧಿಪತಿಗಳಿಂದ ಸಹಿತವಾಗಿರ್ತಕ್ಕಂಥ ತ್ರಿಲೋಕಾನ್, ಆ ಮೂರೂ ಲೋಕಗಳನ್ನು ಕೂಡ ಐಧಯತ, ಅಭಿವೃದ್ಧಿಪಡಿಸಿದವು. ಭಗವಂತ ತಂದೆ, ಲಕ್ಷ್ಮೀದೇವಿ ತಾಯಿ. ಲಕ್ಷ್ಮಿ ಭಗವಂತನ ಒಂದು ಅನುಗ್ರಹದಿಂದ ಭಗವಂತನಲ್ಲಿ ಆಶ್ರಯವನ್ನ ಪಡೆದು ಸಮಸ್ತ ಜಗತ್ತನ್ನ ಕಾಪಾಡ್ತಾ ಇದ್ದಾಳೆ ಅನ್ನೋದು ಅಭಿಪ್ರಾಯ. ಸ್ವಸ್ಯ ಸ್ತ್ರೀಯಸ್ತ್ರೀ ಜಗತೋ ಜನಕೋ ಜನನ್ಯ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೆ ಶ್ರೀಸ್ವಾ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿಪತೀನ್ ತ್ರಿಲೋಕಾನ್. ಶ್ರೀಕೃಷ್ಣಾರ್ಪಣ.